ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಇವತ್ತು ಬಾಂಬೆ ಹೈಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು FIRನ ಕ್ವಾಶ್ ಮಾಡಲಿಕ್ಕೆ. ಸೊ ಆ ಒಂದು FIRನ ಕ್ವಾಶ್ ಮಾಡಲಿಕ್ಕೆ ಬಾಂಬೆ ಹೈಕೋರ್ಟು ರಿಜೆಕ್ಟ್ ಮಾಡಿದೆ. ಆ ಕೇಸನ್ನು ಅವರು ಹೋಲ್ಡ್ ಮಾಡಿದ್ದಾರೆ. ಆ FIR ಏನು ಕ್ವಾಶ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ FIRನ ಕ್ವಾಶ್ ಮಾಡೋದಕ್ಕೆ ಬಾಂಬೆ ಹೈಕೋರ್ಟ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಆ FIR ಕಂಟಿನ್ಯೂ ಆಗುತ್ತೆ, ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಸೊ ಯಾವ ಕೇಸ್ ಅಂತೀರಾ? ಇದು ಫರಾದ್ ಇಬಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸಲ್ಲಿ. ಈ ಫರಾದ್ ಇಬಾ ಅನ್ನೋರು ಒಂದು ವಾಟ್ಸಪ್ ಗ್ರೂಪಲ್ಲಿ ಅವ್ರವ್ರು ಮಾಡ್ಕೊಂಡಿರೋಂಥ ವಾಟ್ಸಪ್ ಗ್ರೂಪ್ಗಳು, ಆ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡಿದ್ರು ಅಂದರೆ, ನಮ್ಮ ಆಪರೇಷನ್ ಸಿಂಧೂರೇನೋ ಆಗಿತ್ತು, ಅದರ ಒಂದು ಗೆಲುವಿನ ಖುಷಿಯಲ್ಲಿ ನಾವೆಲ್ಲರೂ ಸಂತೋಷದಿಂದ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಆ ಗ್ರೂಪಲ್ಲಿ ಕೂಡ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಬೇರೆ ಬೇರೆ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ರು. ಅಂಥ ಸಮಯದಲ್ಲಿ ಇವರು ಲಾಫಿಂಗ್ ಎಮೋಜಿಯನ್ನು ಕಳಿಸಿದ್ದಾರೆ. ಆ ಒಂದು ಗ್ರೂಪಲ್ಲಿ ಲಾಫಿಂಗ್ ಎಮೋಜಿಯನ್ನು ಕಳಿಸ್ಬಿಟ್ಟು ಅದೊಂದು ದೊಡ್ಡ ಕಾಂಟ್ರವರ್ಸಿಗೆ ಕಾರಣ ಆಗಿದೆ. ಇವ್ರು ಕೇವಲ ಲಾಫಿಂಗ್ ಎಮೋಜಿ ಮಾತ್ರ ಕಳಿಸಿಲ್ಲ, ಸ್ವಲ್ಪ ಹೊತ್ತಿನ ನಂತರ ತಮ್ಮ ವಾಟ್ಸಪ್ ಸ್ಟೇಟಸ್ಸಲ್ಲಿ ಒಂದು ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಸುಡ್ತಾ ಇರೋವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ಸ್ಟೇಟಸ್ ಏನು ಹಾಕಿದ್ದಾರೆ ಅಂದರೆ, ರಾಕೆಟ್ ಮೇಲೆ ನಮ್ಮ PM ನರೇಂದ್ರ ಮೋದಿಯವರು ಕೂತ್ಕೊಂಡಿರೋ ಹಾಗೆ ಒಂದು ಎಮೋಜಿ, ಅವರು ಒಂದು ಪಿಕ್ಚರನ್ನು ಏನು ಮಾಡಿದಾರಪ್ಪ ಅಂದರೆ ಸ್ಟೇಟಸ್ಗೆ ಹಾಕಿದ್ರು. ಸೊ ಇದು ಅವರು ಏನು ಡೈರೆಕ್ಟ್ಲಿ ಏನು ಇನ್ಸಲ್ಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ರು ಅಥವಾ ಏನು ತೋರಿಸ್ತಾ ಇದ್ರು ಅಂತ ಅರ್ಥ ಆಗಲಿಲ್ಲ. ಈ ಫರಾದ್ ಇಬಾ ಅನ್ನೋರು ಟೀಚರ್ ಅಂತೆ, ಪುಣೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಾರಂತೆ. ಮಕ್ಕಳಿಗೇನು ಕಲಿಸ್ತಾರೋ ಅದಂತೂ ಗೊತ್ತಿಲ್ಲ. ಈ ರೀತಿ ಮಾನಸಿಕ ಸ್ಥಿತಿ ಇರೋರಿಗೆ ನಿಜವಾಗ್ಲೂ ಕ್ಷಮೆ ಅಂತೂ ಸಿಗಲೇಬಾರ್ದು. ಇವ್ರು FIR ಕ್ವಾಶ್ ಮಾಡೋಕ್ಕೇನೋ ಹೈಕೋರ್ಟ್ಗೆ ಹೋಗಿದ್ರು, ಬಾಂಬೆ ಹೈಕೋರ್ಟ್ನ ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಆಗಲೇಬೇಕಿತ್ತು. ಈ ರೀತಿ ಮಾನಸಿಕ ಸ್ಥಿತಿ ಇರೋರಿಗೆ ಒಳ್ಳೆ ಒಂದು ಪನಿಷ್ಮೆಂಟ್ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಮತ್ತೆ ಯಾರು ಈ ರೀತಿ ಮಾಡದೇ ಇರೋ ಹಾಗೆ ಒಂದೇನಾದರೂ ಆ್ಯಕ್ಷನ್ ತಗೋಬೇಕು. ಇದು ಕೇವಲ ಪುಣೆ ಮಹಾರಾಷ್ಟ್ರ ಸಂಬಂಧಪಟ್ಟಿರೋ ಹಾಗಲ್ಲ, ತುಂಬ ಸ್ಟೇಟ್ಗಳಲ್ಲಿ ಎಲ್ಲ ಈ ರೀತಿ ಜನ ತುಂಬಾ ಇದ್ದಾರೆ. ಸೊ ಅವ್ರುಗಳಿಗೆ ಒಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ ನನ್ನ ಅನಿಸಿಕೆ. ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನೋ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.